ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜನತಾ ದರ್ಶನ ನಡೆಸಿದ್ರು. ಇವತ್ತು ಎನ್ ಚೆಲುವರಾಯಸ್ವಾಮಿ ಜನತಾ ದರ್ಶನ ಮಾಡ್ತಾರೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಸಚಿವರ ಕಾರ್ಯಕ್ರಮ ಇರುತ್ತೆ. ಶಾಸಕ ಗಾಣಿಗ ರವಿಕುಮಾರ್ ಕೂಡ ಇರ್ತಾರೆ. ಒಂದು ರೀತಿ ಎಲ್ಲ ಕ್ಷೇತ್ರಗಳಿಗೆ ಜನತಾ ದರ್ಶನದ ದರ್ಶನ ಆಗ್ತಾ ಇದೆ. ಅದು ಆ ಕಡೆಯಿಂದ ಒಮ್ಮೆ ಈ ಕಡೆಯಿಂದ ಒಮ್ಮೆ. ಇವತ್ತಿನವರೆಗೆ ಯಾರು ಹೋಗೇ ಇಲ್ಲ, ಜನತಾ ದರ್ಶನ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಆದರೆ ಇತ್ತೀಚೆಗೆ ಈ ಚನ್ನಪಟ್ಟಣದಲ್ಲಿ ಒಂದು 2-3 ಬಾರಿ ಜನತಾ ದರ್ಶನ ಆಯ್ತಲ್ಲ. ಅದಾದ ನಂತರ ನೇರವಾಗಿ ಮಂಡ್ಯಕ್ಕೆ ಬಂದರು ಕುಮಾರಸ್ವಾಮಿ ಅವರು, ಅಲ್ಲಿ ಜನತಾ ದರ್ಶನ ಮಾಡಿದ್ರು. ಅದನ್ನು ನೋಡಿಕೊಂಡು ಈ ಕಾಂಗ್ರೆಸ್ನ ನಾಯಕರು ಕೂಡ ಶುರು ಮಾಡ್ಕೊಂಡಿದ್ದಾರೆ, ನಾವು ಜನತಾ ದರ್ಶನ ಮಾಡ್ತೀವಿ. ಬೆಳಗ್ಗೆ 10:30ಕ್ಕೆ ಜನತಾ ದರ್ಶನ ಕಾರ್ಯಕ್ರಮ ಆರಂಭ ಆಗುತ್ತೆ. ಶಾಸಕ ಗಾಣಿಗ ರವಿ ಕೂಡ ಇರ್ತಾರಂತೆ. ಜನತಾ ದರ್ಶನಕ್ಕೆ ಹೆಚ್ಚು ಜನರನ್ನು ಸೇರಿಸೋದಕ್ಕೆ ಪ್ಲಾನ್ ಆಗಿದೆ. ನಿಮ್ಮಲ್ಲಿ ಹೆಚ್ಚು ಬರ್ತಾರ, ನಮ್ಮಲ್ಲಿ ಹೆಚ್ಚು ಬರ್ತಾರ ನೋಡೇ ಬಿಡೋಣ. ಸ್ಥಳದಲ್ಲೇ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆಗಲಿ, ಅದಾದರೂ ಆಗಲಿ, ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಸದ್ದು ಮಾಡಿತ್ತು. ಇನ್ನು ಆ ಕೆರೆಗೋಡು ಗ್ರಾಮಕ್ಕೆ ಹೊಸ ರೂಪ ಕೊಡೋದಕ್ಕೆ ಕೈ ತಂತ್ರವನ್ನು ಹೆಣೆದಿದೆ. ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯಾಗಿದ್ದರು ಕುಮಾರಸ್ವಾಮಿ ಅವರು, ಗೆದ್ದು ಬಂದರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಕೇಂದ್ರ ಸಚಿವರು ಜನತಾ ದರ್ಶನ ಮಾಡಲಿ, ರಾಜ್ಯದ ಸಚಿವರು ಜನತಾ ದರ್ಶನ ಮಾಡಲಿ, ಕಿತ್ತಾಡ್ಕೋಬಾರ್ದು ಅಷ್ಟೇ. ಇಬ್ಬರು ಜನತಾ ದರ್ಶನ ಮಾಡಿದ್ರೆ ಪಾಪ ಜನರಿಗೆ ಒಳ್ಳೆಯದು. ಆದರೆ ಇಲ್ಲಿ ಆಗ್ತಾ ಇರೋದು ಪ್ಯೂರ್ಲಿ ಪಾಲಿಟಿಕ್ಸ್. ನೀವಾ ನಾವಾ ಅನ್ನೋದು. ಮಂಡ್ಯವನ್ನು ಉಳಿಸ್ಕೊಳ್ಳೇಬೇಕು ಅಂತ ಕುಮಾರಸ್ವಾಮಿ ಅವರು ಪಟ್ಟಿ ಹಿಡ್ಕೊಂಡಿದ್ರು, ಉಳಿಸ್ಕೊಂಡ್ರು. ಈ ಕಡೆಯಿಂದ ಕಾಂಗ್ರೆಸ್ ಕೂಡ ಮಂಡ್ಯದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಮುಂದಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜನತಾ ದರ್ಶನ ನಡೆಸಿದ್ರು. ಇವತ್ತು ಎನ್ ಚೆಲುವರಾಯಸ್ವಾಮಿ ಜನತಾ ದರ್ಶನ ಮಾಡ್ತಾರೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಸಚಿವರ ಕಾರ್ಯಕ್ರಮ ಇರುತ್ತೆ. ಶಾಸಕ ಗಾಣಿಗ ರವಿಕುಮಾರ್ ಕೂಡ ಇರ್ತಾರೆ. ಒಂದು ರೀತಿ ಎಲ್ಲ ಕ್ಷೇತ್ರಗಳಿಗೆ ಜನತಾ ದರ್ಶನದ ದರ್ಶನ ಆಗ್ತಾ ಇದೆ. ಅದು ಆ ಕಡೆಯಿಂದ ಒಮ್ಮೆ ಈ ಕಡೆಯಿಂದ ಒಮ್ಮೆ. ಇವತ್ತಿನವರೆಗೆ ಯಾರು ಹೋಗೇ ಇಲ್ಲ, ಜನತಾ ದರ್ಶನ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಆದರೆ ಇತ್ತೀಚೆಗೆ ಈ ಚನ್ನಪಟ್ಟಣದಲ್ಲಿ ಒಂದು 2-3 ಬಾರಿ ಜನತಾ ದರ್ಶನ ಆಯ್ತಲ್ಲ. ಅದಾದ ನಂತರ ನೇರವಾಗಿ ಮಂಡ್ಯಕ್ಕೆ ಬಂದರು ಕುಮಾರಸ್ವಾಮಿ ಅವರು, ಅಲ್ಲಿ ಜನತಾ ದರ್ಶನ ಮಾಡಿದ್ರು. ಅದನ್ನು ನೋಡಿಕೊಂಡು ಈ ಕಾಂಗ್ರೆಸ್ನ ನಾಯಕರು ಕೂಡ ಶುರು ಮಾಡ್ಕೊಂಡಿದ್ದಾರೆ, ನಾವು ಜನತಾ ದರ್ಶನ ಮಾಡ್ತೀವಿ. ಬೆಳಗ್ಗೆ 10:30ಕ್ಕೆ ಜನತಾ ದರ್ಶನ ಕಾರ್ಯಕ್ರಮ ಆರಂಭ ಆಗುತ್ತೆ. ಶಾಸಕ ಗಾಣಿಗ ರವಿ ಕೂಡ ಇರ್ತಾರಂತೆ. ಜನತಾ ದರ್ಶನಕ್ಕೆ ಹೆಚ್ಚು ಜನರನ್ನು ಸೇರಿಸೋದಕ್ಕೆ ಪ್ಲಾನ್ ಆಗಿದೆ. ನಿಮ್ಮಲ್ಲಿ ಹೆಚ್ಚು ಬರ್ತಾರ, ನಮ್ಮಲ್ಲಿ ಹೆಚ್ಚು ಬರ್ತಾರ ನೋಡೇ ಬಿಡೋಣ. ಸ್ಥಳದಲ್ಲೇ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆಗಲಿ, ಅದಾದರೂ ಆಗಲಿ, ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಸದ್ದು ಮಾಡಿತ್ತು. ಇನ್ನು ಆ ಕೆರೆಗೋಡು ಗ್ರಾಮಕ್ಕೆ ಹೊಸ ರೂಪ ಕೊಡೋದಕ್ಕೆ ಕೈ ತಂತ್ರವನ್ನು ಹೆಣೆದಿದೆ. ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯಾಗಿದ್ದರು ಕುಮಾರಸ್ವಾಮಿ ಅವರು, ಗೆದ್ದು ಬಂದರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಕೇಂದ್ರ ಸಚಿವರು ಜನತಾ ದರ್ಶನ ಮಾಡಲಿ, ರಾಜ್ಯದ ಸಚಿವರು ಜನತಾ ದರ್ಶನ ಮಾಡಲಿ, ಕಿತ್ತಾಡ್ಕೋಬಾರ್ದು ಅಷ್ಟೇ. ಇಬ್ಬರು ಜನತಾ ದರ್ಶನ ಮಾಡಿದ್ರೆ ಪಾಪ ಜನರಿಗೆ ಒಳ್ಳೆಯದು. ಆದರೆ ಇಲ್ಲಿ ಆಗ್ತಾ ಇರೋದು ಪ್ಯೂರ್ಲಿ ಪಾಲಿಟಿಕ್ಸ್. ನೀವಾ ನಾವಾ ಅನ್ನೋದು. ಮಂಡ್ಯವನ್ನು ಉಳಿಸ್ಕೊಳ್ಳೇಬೇಕು ಅಂತ ಕುಮಾರಸ್ವಾಮಿ ಅವರು ಪಟ್ಟಿ ಹಿಡ್ಕೊಂಡಿದ್ರು, ಉಳಿಸ್ಕೊಂಡ್ರು. ಈ ಕಡೆಯಿಂದ ಕಾಂಗ್ರೆಸ್ ಕೂಡ ಮಂಡ್ಯದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಮುಂದಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜನತಾ ದರ್ಶನ ನಡೆಸಿದ್ರು. ಇವತ್ತು ಎನ್ ಚೆಲುವರಾಯಸ್ವಾಮಿ ಜನತಾ ದರ್ಶನ ಮಾಡ್ತಾರೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಸಚಿವರ ಕಾರ್ಯಕ್ರಮ ಇರುತ್ತೆ. ಶಾಸಕ ಗಾಣಿಗ ರವಿಕುಮಾರ್ ಕೂಡ ಇರ್ತಾರೆ. ಒಂದು ರೀತಿ ಎಲ್ಲ ಕ್ಷೇತ್ರಗಳಿಗೆ ಜನತಾ ದರ್ಶನದ ದರ್ಶನ ಆಗ್ತಾ ಇದೆ. ಅದು ಆ ಕಡೆಯಿಂದ ಒಮ್ಮೆ ಈ ಕಡೆಯಿಂದ ಒಮ್ಮೆ. ಇವತ್ತಿನವರೆಗೆ ಯಾರು ಹೋಗೇ ಇಲ್ಲ, ಜನತಾ ದರ್ಶನ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಆದರೆ ಇತ್ತೀಚೆಗೆ ಈ ಚನ್ನಪಟ್ಟಣದಲ್ಲಿ ಒಂದು 2-3 ಬಾರಿ ಜನತಾ ದರ್ಶನ ಆಯ್ತಲ್ಲ. ಅದಾದ ನಂತರ ನೇರವಾಗಿ ಮಂಡ್ಯಕ್ಕೆ ಬಂದರು ಕುಮಾರಸ್ವಾಮಿ ಅವರು, ಅಲ್ಲಿ ಜನತಾ ದರ್ಶನ ಮಾಡಿದ್ರು. ಅದನ್ನು ನೋಡಿಕೊಂಡು ಈ ಕಾಂಗ್ರೆಸ್ನ ನಾಯಕರು ಕೂಡ ಶುರು ಮಾಡ್ಕೊಂಡಿದ್ದಾರೆ, ನಾವು ಜನತಾ ದರ್ಶನ ಮಾಡ್ತೀವಿ. ಬೆಳಗ್ಗೆ 10:30ಕ್ಕೆ ಜನತಾ ದರ್ಶನ ಕಾರ್ಯಕ್ರಮ ಆರಂಭ ಆಗುತ್ತೆ. ಶಾಸಕ ಗಾಣಿಗ ರವಿ ಕೂಡ ಇರ್ತಾರಂತೆ. ಜನತಾ ದರ್ಶನಕ್ಕೆ ಹೆಚ್ಚು ಜನರನ್ನು ಸೇರಿಸೋದಕ್ಕೆ ಪ್ಲಾನ್ ಆಗಿದೆ. ನಿಮ್ಮಲ್ಲಿ ಹೆಚ್ಚು ಬರ್ತಾರ, ನಮ್ಮಲ್ಲಿ ಹೆಚ್ಚು ಬರ್ತಾರ ನೋಡೇ ಬಿಡೋಣ. ಸ್ಥಳದಲ್ಲೇ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆಗಲಿ, ಅದಾದರೂ ಆಗಲಿ, ಎಲ್ಲ ಅಧಿಕಾರಿಗಳಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಸದ್ದು ಮಾಡಿತ್ತು. ಇನ್ನು ಆ ಕೆರೆಗೋಡು ಗ್ರಾಮಕ್ಕೆ ಹೊಸ ರೂಪ ಕೊಡೋದಕ್ಕೆ ಕೈ ತಂತ್ರವನ್ನು ಹೆಣೆದಿದೆ. ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯಾಗಿದ್ದರು ಕುಮಾರಸ್ವಾಮಿ ಅವರು, ಗೆದ್ದು ಬಂದರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಕೇಂದ್ರ ಸಚಿವರು ಜನತಾ ದರ್ಶನ ಮಾಡಲಿ, ರಾಜ್ಯದ ಸಚಿವರು ಜನತಾ ದರ್ಶನ ಮಾಡಲಿ, ಕಿತ್ತಾಡ್ಕೋಬಾರ್ದು ಅಷ್ಟೇ. ಇಬ್ಬರು ಜನತಾ ದರ್ಶನ ಮಾಡಿದ್ರೆ ಪಾಪ ಜನರಿಗೆ ಒಳ್ಳೆಯದು. ಆದರೆ ಇಲ್ಲಿ ಆಗ್ತಾ ಇರೋದು ಪ್ಯೂರ್ಲಿ ಪಾಲಿಟಿಕ್ಸ್. ನೀವಾ ನಾವಾ ಅನ್ನೋದು. ಮಂಡ್ಯವನ್ನು ಉಳಿಸ್ಕೊಳ್ಳೇಬೇಕು ಅಂತ ಕುಮಾರಸ್ವಾಮಿ ಅವರು ಪಟ್ಟಿ ಹಿಡ್ಕೊಂಡಿದ್ರು, ಉಳಿಸ್ಕೊಂಡ್ರು. ಈ ಕಡೆಯಿಂದ ಕಾಂಗ್ರೆಸ್ ಕೂಡ ಮಂಡ್ಯದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಮುಂದಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.